ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗಿಸಿ ಬೆಂಡೆಕಾಯಿನ. ನಾನು ಇವತ್ತು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನ ನೀರಲ್ಲಿ ವಾಶ್ ಮಾಡಿಕೊಂಡು ಈ ಥರ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಈ ಥರ ಬಟ್ಟೆಯಲ್ಲಿ ಒರೆಸಿಟ್ಕೊಳ್ಳೋದ್ರಿಂದ ಅದ್ರ ಮೇಲ್ಗಡೆ ಏನಾದರೂ ಧೂಳು ಅಥವಾ ಮುಳ್ಳು ಥರ ಏನಾದರೂ ಇದ್ದರೆ ನೀಟಾಗಿ ಹೋಗುತ್ತೆ. ಹಾಗೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಬೆಂಡೆಕಾಯಿನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಹುಳಿ ಅಥವಾ ಸಾಂಬಾರು ಮಾಡ್ತಿರೋದ್ರಿಂದ ಈ ಥರ ಎಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪಲ್ಯ ಏನಾದ್ರು ಮಾಡೋದಾದರೆ ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಇದಕ್ಕಿಂತ. ಹಾಗೆ ಹೆಚ್ಚಬೇಕಾದ್ರೆ ಇದರಲ್ಲಿ ತುಂಬಾ ಲೋಳೆ ಇರುತ್ತೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಹೆಚ್ಚಬೇಕಾದ್ರೆ ಲೋಳೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಹಾಗೆ ಹೆಚ್ಚಬೇಕಾದ್ರೆ ಅದ್ರ ಮಧ್ಯೆ ಏನಾದರೂ ಹುಳಗಳಿದ್ರೆ ಅಥವಾ ಏನಾದರೂ ಕೆಟ್ಟೋಗಿದ್ರೆ, ಬ್ಲ್ಯಾಕ್ ಕಲರ್ ಥರ ಏನಾದರೂ ಆಗಿದ್ದರೆ ಅದನ್ನು ಚೆನ್ನಾಗಿ ನೋಡಿ ತೆಗಿಬೇಕು. ಬೆಂಡೆಕಾಯಲ್ಲಂತೂ ಮಧ್ಯ ಮಧ್ಯ ಹುಳ ಆಗಿರೋದು ಗೊತ್ತೇ ಆಗೋದಿಲ್ಲ. ಒಂದೊಂದೇ ಬೆಂಡೆಕಾಯಿನ ಚೆನ್ನಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಈಗ ಎಲ್ಲ ಬೆಂಡೆಕಾಯಿನ ನಾನು ಈ ಥರ ಸಾಂಬಾರಿಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಲೋಳೆ ಎಲ್ಲ ಹೋಗಬೇಕು. ಹಾಗೆ ಸ್ವಲ್ಪ ಕಪ್ಪಗಾಗೋ ಥರ ಹುರ್ಕೊಳ್ಳೋಣ. ನೋಡಿ, ಇವಾಗ ಹಾಕೋಬೇಕಾದ್ರೂ ನನಗೆ ಇನ್ನೊಂದು ಹುಳ ಆಗಿರೋ ಬೆಂಡೆಕಾಯಿ ಸಿಕ್ತು. ಹಾಗೆ ಗೊತ್ತೇ ಆಗೋದಿಲ್ಲ ಅದು ಯಾವುದು ಹುಳ ಆಗಿರುತ್ತೆ ಏನು ಅಂತ. ಅದಕ್ಕೆ ಒಂದು 2-3 ಸಲ ಚೆನ್ನಾಗಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಈ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಯಾಕಪ್ಪ ಅಂತಂದರೆ ಇದರಲ್ಲಿ ತುಂಬ ಲೋಳೆ ಅಂಶ ಇರೋದ್ರಿಂದ. ಲೋಳೆ ಅಂಶ ಹುರ್ಕೊಳ್ಳಿಲ್ಲ ಅಂತಂದರೆ ಸಾಂಬಾರು ಕೂಡ ಹಾಗೆ ಲೋಳೆ ಥರ ಆಗುತ್ತೆ. ಅದು ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಅದು ಲೋಳೆ ಅಂಶ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದು ಸ್ವಲ್ಪ ಕಪ್ಪಗಾಗೋ ಅಷ್ಟು ಬಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 5-10 ನಿಮಿಷ ಸಣ್ಣ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫ್ರೆಂಡ್ಸ್, ಬೆಂಡೆಕಾಯಿಂದ ತುಂಬ ಉಪಯೋಗಗಳಿದೆ. ಬೆಂಡೆಕಾಯಿ ತಿನ್ನೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಅವರು ಚೆನ್ನಾಗಿ ತಿನ್ನಬೇಕು. ಹಾಗೆ ಶುಗರ್ ಕೂಡ ಯಾರಿಗೆಲ್ಲ ಇರುತ್ತೆ ಅವರು ಕೂಡ ಬೆಂಡೆಕಾಯಿ ತಿಂದರೆ ತುಂಬ ಒಳ್ಳೆಯದು. ಔಷಧಿ ಗುಣ ಇದೆ ಅಂತ ಹೇಳ್ತಾರೆ ಈ ಬೆಂಡೆಕಾಯಿಗೆ. ಬಟ್ ಬೆಂಡೆಕಾಯಿನ ಈ ಥರ ಹುರ್ಕೊಂಡು ಮಾಡೋದು ತುಂಬ ಒಂಥರ ಕಷ್ಟದ ಕೆಲಸ ಅನ್ಕೋತಾರೆ. ಬಟ್ ಬೆಂಡೆಕಾಯಿ ಹೆಲ್ದಿ ಆಗಿರೋದ್ರಿಂದ ಆದಷ್ಟು ಜಾಸ್ತಿ ಉಪಯೋಗಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಇದ್ರದ್ದು ಪಲ್ಯ ಕೂಡ ಮಾಡ್ತೀವಿ ನಾವು. ಪಲ್ಯ ಮಾಡಿಕೊಂಡ್ರೆ ಚಪಾತಿಗೆ ಅದಕ್ಕೆಲ್ಲ ಆಗುತ್ತೆ. ಸಾಂಬಾರು ಮಾಡಿಕೊಂಡ್ರೆ ನಿಮಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹುಳಿ ಅಂತಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿ ಹುಳಿ ಥರ ಆಗುತ್ತೆ. ಅದು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ಹುಳಿಗೆ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಟೊಮೆಟೊ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು. ಈಗ ಒಂದು ಮಿಕ್ಸಿ ಜಾರಿಗೆ ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಅಥವಾ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ನಾನು ರುಬ್ಬೋದಕ್ಕೆ ಟೊಮೆಟೊ ಇವಾಗಲೇ ಹಾಕೋದಿಲ್ಲ. ಯಾಕಂದರೆ ರುಬ್ಬಕ್ಕೇ ಟೊಮೆಟೊ ಹಾಕಿಬಿಟ್ರೆ ಅದು ಮಸಾಲೆ ನೀರು ಹೊಡೆಯುತ್ತೆ. ಹಾಗಾಗಿ ರುಬ್ಬೋದಕ್ಕೆ ನಾವು ಟೊಮೆಟೊ ಹಾಕೋದಿಲ್ಲ. ಟೊಮೆಟೊನ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಿ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ನೀಟಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಟೊಮೆಟೊನೂ ಹಾಕೋತಾ ಇದ್ದೀನಿ, ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಹುಳಿ ಆಗಿದ್ದರೆ ಟೇಸ್ಟು ತುಂಬ ಹುಳಿ ಮುಂದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನಿಮಗೆ ಖಾರದ ಪುಡಿ ಎಷ್ಟು ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ಳಿ.
ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ, ಸಾಕಷ್ಟೇ ನಮಗೆ. ಇದನ್ನೆಲ್ಲ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ, ಮಸಾಲೆ ರುಬ್ಕೊಳ್ಳೋಣ. ನಮ್ಮನೇಲಿ ಜಾಸ್ತಿ ಬೆಂಡೆಕಾಯಿ ಪಲ್ಯ ಮಾಡ್ತಿರ್ತೀವಿ ಮತ್ತು ಅದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ ಮಾಡ್ತಾಯಿರ್ತೀವಿ. ಅದು ನನಗೆ ತುಂಬ ಇಷ್ಟ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಹೆಸರು ಕಾಳನ್ನೂ ಹಾಕ್ಕೊಂಡು ಮಾಡ್ಬೋದು. ಹೆಸರು ಕಾಳು ಬೆಂಡೆಕಾಯಿ ಹುಳಿ ಅಂತ ಆಗುತ್ತೆ. ಏನಿಲ್ಲ, ಹೆಸರು ಕಾಳನ್ನ ಸ್ವಲ್ಪ ಹುರ್ಕೊಂಡು ಅದನ್ನ ನೀರಲ್ಲಿ ನೆನೆಸಿಟ್ಕೊಂಡು ಇದ್ರ ಜೊತೆಗೆ ಹಾಕಿ ಕುದಿಸ್ಕೊಂಡ್ರೆ ಹೆಸರು ಕಾಳು ಬೆಂಡೆಕಾಯಿ ಹುಳಿ ಆಗುತ್ತೆ. ನಾನಿವತ್ತು ಹೆಸರು ಕಾಳು ಹಾಕ್ಕೊಂಡಿಲ್ಲ, ಬರೀ ಬೆಂಡೆಕಾಯಲ್ಲಷ್ಟೇ ಮಾಡ್ತಾಯಿದ್ದೀನಿ. ಈಗ ಮಸಾಲೆ ರುಬ್ಕೊಂಡು ರೆಡಿಯಾಗಿದೆ, ಹಾಗೆ ಬೆಂಡೆಕಾಯಿನೂ ಫ್ರೈ ಆಗಿರೋದೂ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಮಾಮೂಲಿ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಯೂಶ್ವಲಾಗಿ ನಾನು ಕರಿಬೇವಿನ ಸೊಪ್ಪನ್ನ ಎಲ್ಲ ತಿಂಡಿಗೂ ಎಲ್ಲ ಸಾಂಬಾರಿಗೂ ಉಪಯೋಗಿಸ್ತೀನಿ. ಅದು ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗಾಗಿ ನಮ್ಮ ಮನೇಲಿ ಕರಿಬೇವಿನ ಸೊಪ್ಪು ಕೂಡ ಜಾಸ್ತಿ ಉಪಯೋಗಿಸ್ತೀವಿ. ಎಲ್ಲದಕ್ಕೂ ಕರಿಬೇವಿನ ಸೊಪ್ಪು ಹಾಕಿರಲೇಬೇಕು. ಅದಾದಮೇಲೆ ಅರ್ಧ ಈರುಳ್ಳಿ ಹೆಚ್ಚಿಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ಳಿ. ಹೀಗೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಇದು ಸಿಂಪಲ್ ರೆಸಿಪಿನೇ ಅಂತ ಏನು ಕಷ್ಟ ಅನಿಸಲ್ಲ. ಬಟ್ ಬೆಂಡೆಕಾಯಿನ ಕ್ಲೀನ್ ಮಾಡಿಕೊಂಡು ಹುರ್ಕೊಳ್ಳೋದೇ ಎಕ್ಸ್ಟ್ರಾ ಕೆಲಸ ಈ ಬೆಂಡೆಕಾಯಿ ಐಟಮ್ಸ್ ಮಾಡೋದರಲ್ಲಿ. ಹಾಗಾಗಿ ಅದೊಂದೇ ಬೇಜಾರು. ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅನ್ನೋದಕ್ಕೋಸ್ಕರ ಚೆನ್ನಾಗಿ ತಿನ್ನಬೇಕು ಬೆಂಡೆಕಾಯಿನೂ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ನೀರು ಮಿಕ್ಸ್ ಮಾಡ್ಕೊಂಡು ಫುಲ್ ಹಾಕ್ಕೊಳ್ಳಿ. ಇದು ಸಾಂಬಾರು ಮಾಡ್ತಿರೋದ್ರಿಂದ ನಿಮಗೆ ಎಷ್ಟು ಬೇಕು ಅಷ್ಟು ನೀರು, ಎಷ್ಟು ಥಿಕ್ನೆಸ್ ಬೇಕು ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ. ಸಾಂಬಾರು ಮಾಡ್ತಿರೋದ್ರಿಂದ ಅದಕ್ಕೆ ಮುದ್ದೆ ಮಾಡ್ಕೋಬೋದು, ಇಲ್ಲ ರೈಸಿಗೂ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ 1-2 ಲೋಟನಾರು ನೀರು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಇದ್ದರೆ ಒಳ್ಳೆಯದು. ಫ್ರೆಂಡ್ಸ್, ಹಾಗೆ ಇನ್ನೊಂದು ವಿಷಯ, ನಾನು ಆ್ಯಕ್ಚುಲಿ ರೀಸೆಂಟಾಗಿ ನನ್ನ ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿರೋದು. ಹಾಗಾಗಿ ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗೆ ತುಂಬ ಅಗತ್ಯ. ಹಾಗಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾವ್ಯಾವ ರೀತಿ ವೀಡಿಯೋಗಳನ್ನ ಮಾಡ್ಬೋದು, ಏನೇನು ಮಾಡ್ಬೋದು ಅಂತ ನಮಗೆ ಐಡಿಯಾಸ್ ಕೊಟ್ಟರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟು ನಮಗೂ ತುಂಬ ಬೇಕಾಗಿರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಆದಷ್ಟು ವ್ಯೂ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದುವರೆಗೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿನಿ ನೋಡಿ. ಹಾಗೆ ಮುಂದೆ ಹೋಗ್ತಾ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡಾಗಿದೆ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿಯೋಕ್ಕೇನು ಬರೆಯೋದು ಬೇಡ, ಇವಾಗಲೇ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಹುರ್ಕೊಂಡಿರೋದ್ರಿಂದ ಇದು ಏನು ಬೇಗ ಬೇಯುತ್ತೆ, ಇದನ್ನು ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ. ಬೆಂಡೆಕಾಯಿ ಬೇಗ ಬೇಯೋದ್ರಿಂದ ಇದನ್ನು ಇವಾಗಲೇ ಹಾಕ್ಕೊಂಡು ಸಾಂಬಾರನ್ನು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗಾಗಿ ಬೆಂಡೆಕಾಯಿನ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಸಾಂಬಾರನ್ನ. ಎಲ್ಲ ಸಾಂಬಾರು ಮಾಡೋದೂ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ಸೇ ಇರುತ್ತೆ. ಬಟ್ 1-2 ಐಟಮ್ಸು ಹೆಚ್ಚು ಕಮ್ಮಿ ಆಚೆ ಈಚೆ ಆಗಿರುತ್ತೆ. ಕೆಲವೊಂದು ಸಾಂಬಾರಿಗೆ ಹಾಕಬೇಕಾಗತ್ತೆ, ಕೆಲವೊಂದು ಸಾಂಬಾರಿಗೆ ಸ್ಕಿಪ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಸಾಂಬಾರುಗಳೆಲ್ಲ ಮಾಡೋದು ಒಂದೇ ರೀತಿ ಆಗಿರೋದ್ರಿಂದ ಅಷ್ಟೇನು ಕಷ್ಟ ಅನಿಸಲ್ಲ. ಈಗ ಕೆಲವೊಂದು ಮಸಾಲೆ ಸಾಂಬಾರುಗಳು ಮಾಡೋದಕ್ಕೆ ಮಸಾಲೆಗಳನ್ನ ಹೆಚ್ಚಾಗಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಹುಳಿಗಳೆಲ್ಲ ಮಾಡ್ಕೊಳ್ಳೋದಿದ್ದಾಗ ಸ್ವಲ್ಪ ಹುಣಸೆ ಹಣ್ಣು, ಹುಳಿ ಐಟಮ್ಸು, ಜೀರಿಗೆ, ಬೆಳ್ಳುಳ್ಳಿ ಅಷ್ಟೇ, ಜಾಸ್ತಿ ಐಟಮ್ಸ್ ಎಲ್ಲ ಬೇಕಾಗಿರಲ್ಲ. ಹಾಗೆ ಮಸಾಲೆನೂ ಇದಕ್ಕೇನು ಬೇಕಾಗಿರಲ್ಲ ನೋಡಿ. ಈಗ ಇದು ಕುದಿ ಬಂದಿದೆ ಆಲ್ರೆಡಿ. ನೋಡಿ ಬೆಂಡೆಕಾಯಿ ಬೆಂದಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಬೇಗ ಬೇಯುತ್ತೆ, ಹಾಗಾಗಿ ಜಾಸ್ತಿ ಟೈಮ್ ಏನು ಕುದಿಸೋದು ಬೇಕಾಗಿಲ್ಲ. ಬೆಂಡೆಕಾಯಿ ಚೆಕ್ ಮಾಡೋಣ.
ನೋಡಿ ಬೆಂದಿದೆ ಆಲ್ಮೋಸ್ಟು ಬೆಂಡೆಕಾಯಿ. ಇನ್ನೊಂದೆರಡು ಕುದಿ ಬಂದಮೇಲೆ ಸಾಂಬಾರು ರೆಡಿ. ಹಾಗೆ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ತೆಂಗಿನ ತುರಿನ ಮೇಲೆ ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಆಫ್ ಮಾಡೋಣ. ಯೂಶ್ವಲಿಗೆ ನಮ್ಮ ಕಡೆ ಎಲ್ಲ ಸಾಂಬಾರ್ಗೂ ಎಲ್ಲ ತಿಂಡಿಗಳನ್ನೂ ತೆಂಗಿನಕಾಯಿ ತುರಿ ಮೇಲೆ ಹಾಕಲೇಬೇಕು. ಅದು ಹಾಕಿದ್ರೇ ಟೇಸ್ಟು. ಇಲ್ಲ ಅಂತಂದರೆ ಅದು ಅಡುಗೆ ಕಂಪ್ಲೀಟ್ ಅಂತಲೇ ಅನಿಸಲ್ಲ. ನಮ್ಮ ಮನೆ ಸೈಡಲ್ಲೆಲ್ಲ ತೆಂಗಿನಕಾಯಿ ಹಾಕಿಲ್ವಾ ಅಂತ ಎಲ್ಲ ಕೇಳ್ತಾರೆ. ಹಾಗಾಗಿ ನಾವು ತೆಂಗಿನಕಾಯಿ ಹೆಚ್ಚಾಗಿ ಬಳಸ್ತೀವಿ. ತಿಂಡಿಗೂ ಅಷ್ಟೇ, ಸಾಂಬಾರಿಗೂ ಅಷ್ಟೇ. ಸಾಂಬಾರು ಆದಮೇಲೆ ಕೂಡ ಅದ್ರ ಮೇಲೂ ಸ್ವಲ್ಪ ತೆಂಗಿನಕಾಯಿ ಹಾಕಲೇಬೇಕು. ಇಲ್ಲ ಅಂತಂದರೆ ಅದು ನಮಗೇನೋ ರೂಢಿ ತಿಂದಂಗೆ ಅನಿಸಲ್ಲ, ನಮಗೆ ರೂಢಿ ಆಗಿಬಿಟ್ಟಿದೆ. ಸಾಂಬಾರು ಮೇಲ್ಗಡೆ ತೆಂಗಿನ ತುರಿ ಸ್ವಲ್ಪ ಹಾಕಲೇಬೇಕು. ಹಾಗೆ ತಿಂಡಿಗೂ ಕೂಡ ನೋಡಿ, ಈಗ ತೆಂಗಿನಕಾಯಿ ಹಾಕಿದ್ಮೇಲೆ ಇದೊಂದು ಕುದಿ ಬಂದಮೇಲೆ ಈಗ ಆಫ್ ಮಾಡ್ತಾಯಿದ್ದೀನಿ. ಇದು ರೆಡಿಯಾಗಿದೆ. ಈಗ ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ನು ಅನ್ನ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.